ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮನೇಲಿ ಬಹಳ ಸುಲಭವಾಗಿ ಎಗ್ಲೆಸ್ ಚಾಕ್ಲೇಟ್ ಪೇಸ್ಟ್ರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಕೆಲವು ಟಿಪ್ಸ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಕೇಕ್ ಆಗಲಿ ಪೇಸ್ಟ್ರಿ ಮಾಡಲಿಕ್ಕೆ ಅಳತೆ ಬಹಳ ಮುಖ್ಯ. ಸೊ ಯಾವ ರೀತಿ ನಾನು ಮೆಷರ್ ಮಾಡಿ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ತೀನಿ ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಮೊದಲಿಗೆ 1.5 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಈ ರೀತಿ ಮೆಷರ್ ಮಾಡಿ ತಗೊಂಡಿದ್ದೀನಿ. 1/4 ಕಪ್ ಅಷ್ಟು ಕೋಕೋ ಪೌಡರ್ ಅನ್ನ ತಗೊಂಡಿದ್ದೀನಿ. ಹಾಗೂ ಇಲ್ಲಿ ನಾನು 1 ಟಬ್ ಅಷ್ಟು ಹಂಗ್ ಕರ್ಡ್ ಅಂದ್ರೆ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಇದು ಯಾವ ಬ್ರ್ಯಾಂಡ್ ಬೇಕಂದ್ರೂ ಬಳಸ್ಬೋದು, ಬಟ್ ರೂಮ್ ಟೆಂಪರೇಚರ್ ಇರಬೇಕು. ಇದು ಫ್ರಿಜ್ ಇಂದ ಡೈರೆಕ್ಟ್ ಆಗಿ ಬಳಸೋ ಹಾಗಿಲ್ಲ. ನಂತರ ಪುಡಿ ಮಾಡಿರುವ ಸಕ್ಕರೆ 3/4 ಕಪ್ ಅಷ್ಟು, ಸುಮಾರು 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಚಿಟಿಕೆ ಉಪ್ಪು, ಹಾಗೂ ಅರ್ಧ ಕಪ್ ಅಷ್ಟು ವೆಜಿಟೇಬಲ್ ಆಯಿಲ್. ನಾವು ದಿನನಿತ್ಯ ಅಡಿಗೆಗೆ ಬಳಸೋ ಅಂತ ಎಣ್ಣೆ ಇದು. ನಂತರ 1 ಟೀ ಸ್ಪೂನ್ ಅಷ್ಟು ವನಿಲಾ ಎಸೆನ್ಸ್ ಅನ್ನ ತಗೊಂಡಿದ್ದೀನಿ. ಈ ರೀತಿ ರೊಟೇಟಿಂಗ್ ಟರ್ನ್ ಟೇಬಲ್ ಬೇಕಾಗತ್ತೆ. ಹಾಗೂ ಸಿಲಿಕಾನ್ ಮೌಲ್ಡ್ ಇರ್ಬೋದು ಅಥವಾ ಈ ಶೇಪಿನ ಬೇಕಿಂಗ್ ಪ್ಯಾನ್ ಆದ್ರೂ ಬಳಸ್ಬೋದು. ನಾನು ಸಣ್ಣ ಕೇಕ್ ತೋರಿಸೋದ್ರಿಂದ ಈ ಸೈಜನ್ ಬೇಕಿಂಗ್ ಪ್ಯಾನ್ ತಗೊಂಡಿದ್ದೀನಿ. ಮೊದಲಿಗೆ ಬಟರ್ ಶೀಟ್ ಅನ್ನ ಈ ರೀತಿ ಕಟ್ ಮಾಡಿಕೊಂಡು ಬೇಕಿಂಗ್ ಪ್ಯಾನ್ಗೆ ಎಣ್ಣೆನ ಸವರ್ಕೊಂಡು ಬಟರ್ ಶೀಟ್ ಇಟ್ಕೊಂಡು ಅದ್ರ ಮೇಲೆ ನಾನು ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ. ಕೇಕ್ ಅವಾಗ ಬೇಸಿಗೆ ಅಂಟಬಾರ್ದು ಅಂತ. ಕೇಕ್ ಬ್ಯಾಟರ್ ಮಾಡೋದಕ್ಕೆ ಮುಂಚೆ ಈ ರೀತಿ ನಾವು ಬೇಕಿಂಗ್ ಪ್ಯಾನ್ ಅನ್ನ ರೆಡಿ ಮಾಡಿ ಒಂದ್ ಕಡೆ ಇಟ್ಕೊಳ್ಬೇಕು. ಇಲ್ಲಿ ನಾನು ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಉಪ್ಪು ಹಾಗೂ ಕೋಕೋ ಪೌಡರ್ ಅನ್ನ ಹಾಕೊಂಡು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಸುಮಾರು 2 ಸತಿ ಜರಡಿ ಮಾಡ್ಕೊಳ್ತೀನಿ. ಕೇಕ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಸತಿ ಜರಡಿ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೇದು. ನಂತರ ಇನ್ನೊಂದು ಬೌಲ್ಗೆ ಮೊಸರು ಹಾಗೂ ಪುಡಿ ಮಾಡಿ ಇಟ್ಕೊಂಡಿರುವ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತೆ ಮೊಸರು ಚೆನ್ನಾಗಿ ಮಿಕ್ಸ್ ಆದ ನಂತರ ಅರ್ಧ ಕಪ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವೆಟ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಬೆರೆಸೋದಕ್ಕೆ ಮುಂಚೆ ನಾವು ಅವನ್ ಅನ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀ ಹೀಟ್ ಆಗೋಷ್ಟೊತ್ತಿಗೆ ನಾವು ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಹಾಗೂ ವೆಟ್ ಇಂಗ್ರೀಡಿಯೆಂಟ್ಸ್ ಅನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇಕ್ ಬ್ಯಾಟರ್ ಏನಾದ್ರೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಮಾತ್ರ ಕಾದು ಆರಿರುವಂತ ಹಾಲನ್ನ ಸೇರಿಸ್ಕೊಂಡು ಬ್ಯಾಟರ್ ಅನ್ನ ತಯಾರಿಸ್ಕೊಳ್ಬಹುದು. ಬಟ್ ಹಾಲು ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು, ಬಿಸಿನೂ ಇರಬಾರ್ದು, ತಣ್ಣಕ್ಕೂ ಇರಬಾರ್ದು. ಕೇಕ್ ಬ್ಯಾಟರ್ ಅನ್ನ ಈ ರೀತಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಾಡ್ಕೋಬೇಕು. ಈ ರೀತಿ ನೋಡಿ, ಫೋಲ್ಡ್ ಮಾಡಿ ಕಟ್ ಮಾಡಬೇಕು, ಫೋಲ್ಡ್ ಮಾಡಿ ಕಟ್ ಮಾಡಬೇಕು. ಹೆಂಗಂದ್ರೆ ಹಂಗೆ ಮಿಕ್ಸ್ ಮಾಡ್ಕೊಳ್ಬಾರ್ದು. ಕಡೆಯಲ್ಲಿ ಬೇಕಿಂಗ್ ಸೋಡಾನ ಹಾಕೊಳ್ಬೇಕು. ಬೇಕಿಂಗ್ ಸೋಡಾ ಹಾಕೊಂಡ್ಮೇಲೆ ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಜಸ್ಟ್ ಬೇಕಿಂಗ್ ಸೋಡಾ ಬ್ಯಾಟರ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ. ನಂತರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಬೇಕಿಂಗ್ ಪ್ಯಾನ್ಗೆ ಬ್ಯಾಟರ್ ಅನ್ನೆಲ್ಲ ಹಾಕೊಂಡು ಜೆಂಟಲ್ ಟ್ಯಾಪ್ ಕೊಡಬೇಕು. ಈ ರೀತಿ ಏನಾದ್ರೂ ಏರ್ ಬಬಲ್ಸ್ ಇದ್ರೆ ಹೊರಗೆ ಬರುತ್ತೆ. ಕನ್ವೆಕ್ಷನ್ ಮೋಡಲ್ಲಿ ಸುಮಾರು 30 ರಿಂದ 35 ನಿಮಿಷ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಕ್ ಮಾಡ್ಕೊಳ್ತೀನಿ. ಮಧ್ಯ ಮಧ್ಯ ಅವನನ್ನ ತೆಗೆದು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಸರಿಯಾಗಿ ಬೇಕಾಗೋದಿಲ್ಲ. ಕಂಪ್ಲೀಟ್ ಆಗಿ 30 ಮಿನಿಟ್ಸ್ ಆದ್ಮೇಲೆ ನಾವು ಒಂದು ಟೂತ್ ಪಿಕ್ ಇಂದ ಈ ರೀತಿ ಚುಚ್ಚಿ ನೋಡಿದಾಗ ಅದಕ್ಕೆ ಏನು ಅಂಟ್ಕೊಳ್ಬಾರ್ದು, ಅವಾಗ ಕ್ಲೀನ್ ಆಗಿ ಬೇಕಾಗಿದೆ ಅಂತ ಅರ್ಥ. ಕಂಪ್ಲೀಟ್ ಆಗಿ ಇದು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಸ್ವಲ್ಪ ಬಿಸಿ ಇರುವಾಗ ತೆಗಿಲಿಕ್ಕೆ ಹೋದ್ರೂ ಒಡೆದೋಗುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ನಾವು ತೆಗಿಬೇಕಾಗತ್ತೆ. ಈಗ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಪೇಸ್ಟ್ರಿ ಮಾಡಬೇಕು ಅಂದ್ರೆ ನಮಗೆ ಶುಗರ್ ಸಿರಪ್ ಅನ್ನ ತಯಾರಿಸ್ಕೋಬೇಕಾಗತ್ತೆ. ಅದು ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಕ್ಲಿಂಗ್ ಫಿಲ್ಮ್ ಅನ್ನ
ಅದ್ರ ಮೇಲೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಂಗ್ ಫಿಲ್ಮ್ ಇಲ್ಲ ಅಂದ್ರೆ ಒಂದು ಲಿಡ್ ಇಂದ ಕೂಡ ಕವರ್ ಮಾಡ್ಕೋಬಹುದು. ಒಂದು ಪಾತ್ರೆಯಲ್ಲಿ ಸುಮಾರು 2 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಸಕ್ಕರೆನ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾದ ನಂತರ ಸ್ವಲ್ಪ ವನಿಲಾ ಎಸೆನ್ಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲ್ಗೆ 4 ಟೇಬಲ್ ಸ್ಪೂನ್ ಅಷ್ಟು ಐಸಿಂಗ್ ಶುಗರ್ ಅಂತ ಸಿಗತ್ತೆ, ಐಸಿಂಗ್ ಶುಗರ್ ಅನ್ನ ಸೇರಿಸ್ಕೊಂಡು ಇದು ಟ್ರೋಪಲೈಟ್ ಅಂತ ವಿಪ್ಪಿಂಗ್ ಕ್ರೀಮ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ಫ್ರೀಸರ್ ಅಲ್ಲಿ ಇಟ್ಟಿರ್ಬೇಕಾಗತ್ತೆ. ಬಳಸಕ್ 1 hour ಮುಂಚೆ ಇದು ಆಚೆಗೆ ತೆಗಿಬೇಕು. ಇಲ್ಲ ಅಂತಂದ್ರೆ ಫ್ರೀಸರ್ ಇಂದ ಫ್ರಿಡ್ಜ್ ಅಲ್ಲಿ ಇಟ್ಟು 2 ಗಂಟೆಗಳ ನಂತರ ಬಳಸ್ಕೋಬಹುದು. ನೋಡಿ, ಇದ್ರಲ್ಲಿ ಇನ್ನೂ ಕ್ರಿಸ್ಟಲ್ಸ್ ಇದೆ, ಇದು ಪೂರ್ತಿ ಕರಗಿಲ್ಲ, ಬಟ್ ನಾವು ಬೀಟ್ ಮಾಡ್ತಾ ಮಾಡ್ತಾ ಹೀಟ್ಗೆ ಕರಗುತ್ತೆ. ಇಲ್ಲಿ ಸುಮಾರು ನಾನು 200 ml ಅಷ್ಟು ವಿಪ್ಪಿಂಗ್ ಕ್ರೀಮ್ ಅನ್ನ ತಗೊಂಡಿದ್ದೀನಿ. ಐಸಿಂಗ್ ಶುಗರ್ ಜೊತೆ ಬೀಟ್ ಮಾಡ್ಕೊಳ್ಬೇಕು. ಸುಮಾರು 5 ರಿಂದ 8 ನಿಮಿಷ ಬೇಕಾಗತ್ತೆ ನಮ್ಗೆ ಸ್ಟಿಫ್ ಪೀಕ್ಸ್ ಬರಬೇಕು ಅಂತಂದ್ರೆ. ಈಗ ಒಂದ್ಸತಿ ಚೆಕ್ ಮಾಡಿ ನೋಡಿದಾಗ ಇನ್ನೂ ಬಂದಿಲ್ಲ, ಸೊ ಮತ್ತೆ ಇನ್ನೂ 2-3 ನಿಮಿಷ ಇದೇ ರೀತಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಫ್ ಪೀಕ್ಸ್ ಅಂತ ಏನ್ ಹೇಳ್ತಾರೆ, ಈ ತರ ಸ್ಟಿಫ್ ಪೀಕ್ಸ್ ಬಂದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇಲ್ಲಿ ನಾನು ರೊಟೇಟಿಂಗ್ ಟರ್ನ್ ಟೇಬಲ್ ಮೇಲೆ ಕೇಕನ್ನ ಇಟ್ಟು ಇವಾಗ ಇದನ್ನ ನಾನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಪೇಸ್ಟ್ರಿ ಮಾಡ್ಕೊಳ್ಬೇಕಾದ್ರೆ ಈ ರೀತಿ 2 ಭಾಗ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನಾವು ತಯಾರಿಸ್ಕೊಂಡಿರ್ತೀವಲ್ಲ ಶುಗರ್ ಸಿರಪ್, ಅದನ್ನ ನಾವು ಫಸ್ಟ್ ಲೇಯರ್ ಮೇಲೆ ಈ ರೀತಿ ಹಾಕೊಳ್ಬೇಕಾಗತ್ತೆ. ನಿಮ್ಗೆ ತುಂಬಾ ಸ್ವೀಟ್ ಬೇಕು ಅಂದ್ರೆ ಸಿರಪ್ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು, ಇಲ್ಲ ಮಾಡ್ರೇಟ್ ಸ್ವೀಟ್ ಬೇಕು ಅಂದ್ರೆ ಒಂದು 3-4 ಚಮಚ ಅಷ್ಟು ಹಾಕೊಂಡ್ರೆ ಸಾಕು. ತುಂಬಾ ಜಾಸ್ತಿ ಹಾಕೊಂಡ್ರು ಬ್ರೇಕ್ ಆಗ್ಬಿಡತ್ತೆ. ನಂತರ ವಿಪ್ಪಿಂಗ್ ಕ್ರೀಮ್ ಇಂದ ಈ ರೀತಿ ಒಂದು ಥಿಕ್ ಲೇಯರ್ ಮಾಡ್ಕೊಳ್ಬೇಕು. ಇನ್ನೊಂದು ಲೇಯರ್ಗು ಅದೇ ರೀತಿ ಶುಗರ್ ಸಿರಪ್ ಅನ್ನ ಹಾಕೊಂಡು ನಾವು ಕ್ರೀಮ್ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ಈ ಲೇಯರ್ನ ಇಟ್ಟು ಇದ್ರ ಮೇಲೆ ಕೂಡ ನಾವು ಕ್ರೀಮ್ ಇಂದ ಟಾಪಿಂಗ್ ಮಾಡ್ಕೋಬೇಕಾಗತ್ತೆ. ಸೈಡ್ಸ್ ಅಲ್ಲಿ ಕೂಡ ಈ ರೀತಿ ಪೂರ್ತಿ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಡಿಸ್ಪೋಸಬಲ್ ಪೈಪಿಂಗ್ ಬ್ಯಾಗ್ ಸಿಗುತ್ತೆ. ಇದು ಯೂಸ್ ಅಂಡ್ ಥ್ರೋ, ಇದು ಬೆಟರ್. ಇದು ಕ್ಲಾತ್ ಯೂಸ್ ಮಾಡಿದ್ರೆ ಅದು ತಿರ್ಗಾ ವಾಶ್ ಮಾಡಿ ಯೂಸ್ ಮಾಡೋದು ಅಷ್ಟು ಹೈಜೀನ್ ಅಲ್ಲ. ಮತ್ತೆ ನಾಸಲ್ ಸಿಗುತ್ತೆ, ಈ ತರ ಡಿಫ್ರೆಂಟ್ ಡಿಸೈನ್ಸ್, ನಮ್ಗೆ ಯಾವ ಡಿಸೈನ್ ಬೇಕೋ ಆ ನಾಸಲ್ ಅನ್ನ ಬಳಸ್ಕೋಬಹುದು. ಇದು ಟಿಪ್ ಅನ್ನ ಕಟ್ ಮಾಡಿ ನಾಸಲ್ ಅನ್ನ ಒಳಗಡೆ ಹಾಕೊಂಡು ಆ ನಾಸಲ್ದು ಟಿಪ್ ಬಂದು ಹೊರಗಡೆ ಬರಬೇಕು ಈ ರೀತಿ. ಮತ್ತೆ ಒಂದ್ 2 ಟ್ವಿಸ್ಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ನಾವು ಅದ್ರೊಳಗಡೆ ನಾವು ಕ್ರೀಮ್ ಹಾಕೊಂಡಾಗ ಅದು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಗ್ಲಾಸ್ ಒಳಗೆ ಪೈಪಿಂಗ್ ಬ್ಯಾಗ್ ಇಟ್ಟು ಫಿಲ್ ಮಾಡ್ಕೊಳ್ಳೋದು ಬಹಳ ಸುಲಭ, ಕೈಯಲ್ಲಿ ಇಟ್ಕೊಂಡು ಮಾಡೋದಕ್ಕಿಂತ. ಇದೆಲ್ಲ ಫಿಲ್ ಮಾಡಿ ನಾವು ಕೆಳಗಡೆ ಟ್ವಿಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ತೆಗೆದು ಅಡ್ಜಸ್ಟ್ ಮಾಡಿಕೊಂಡು ಈಗ ಪೈಪಿಂಗ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸುಲಭವಾಗಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನಾಸಲ್ ಹಾಕೊಂಡು ಮಾಡ್ಕೊಳ್ಬಹುದು. ನಾ 3 ಪೈಪಿಂಗ್ ಬ್ಯಾಗ್ 3 ಡಿಫ್ರೆಂಟ್ ನಾಸಲ್ ಅನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ತರ ಬಾರ್ಡರ್ಗೆ ಬೇರೆ ನಾಸಲ್ ಹಾಗೂ ಸೆಂಟ್ರಲ್ಲಿ ಪೈಪಿಂಗ್ ಮಾಡೋದಕ್ಕೆ ಬೇರೆ ನಾಸಲ್ ಹಾಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಎಡಿಬಲ್ ಫುಡ್ ಕಲರ್ನ ಸೇರಿಸ್ಕೊಂಡು ಕೂಡ ನಾವು ಪೈಪಿಂಗ್ ಮಾಡ್ಕೊಳ್ಬೋದು, ಬಹಳ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತಂದ್ರೆ ಕೋಕೋ ಪೌಡರನ್ನ ಮೇಲ್ಗಡೆ ಎಲ್ಲ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಬಂದು ಚಾಕೋ ಚಿಪ್ಸ್ ಅನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಡಾರ್ಕ್ ಚಾಕ್ಲೇಟ್ ಅನ್ನ ಗ್ರೇಟ್ ಮಾಡಿಕೊಂಡು ಆ ಚಾಕ್ಲೇಟ್ ಶೇವಿಂಗ್ಸ್ ಏನಿರುತ್ತೆ ಅದನ್ನ ಕೂಡ ಮೇಲ್ಗಡೆ ಉದುರಿಸ್ಕೊಂಡ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿ ಬೇಕರಿ ಸ್ಟೈಲಲ್ಲಿ ಸಿಗುವಂತ ಎಗ್ಲೆಸ್ ಚಾಕ್ಲೇಟ್ ಪೇಸ್ಟ್ರಿ. ತಿನ್ನಕ್ಕೆ ಬಹಳ ರುಚಿಯಾಗಿರುತ್ತೆ, ಸಾಫ್ಟ್ ಆಗಿ ಜ್ಯೂಸಿ ಆಗಿರುತ್ತೆ. ಒಳಗಡೆ ಯಾವ ರೀತಿ ಲೇಯರ್ಸ್ ಫಾರ್ಮ್ ಆಗಿದೆ ನೋಡಿ. ಸೊ ನೀವು ಖಂಡಿತ ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸ್ನ ಫಾಲೋ ಮಾಡೋದನ್ನ ಮರಿಬೇಡಿ.
ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.